ಈ ಪಾಪರ್ ಪಾಕಿಸ್ತಾನ ಬುದ್ಧಿ ಕಲಿಯೋದೇ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಯಾಕೆ ಅಂದರೆ ಮತ್ತೆ ಉಗ್ರರ ಪೋಷಣೆಗೆ ಮುಂದಾಗಿದೆ ಪಾಕಿಸ್ತಾನ. ಅವರ ಡೆವಲಪ್ಮೆಂಟ್ಸ್ ನೆನ್ನೆ ಎಲ್ಲ ಆಗಿದ್ದು ನಿಮಗೆ ಗೊತ್ತಾಗಿದೆ. ಭಾರತದ ಏರ್ ಸ್ಟ್ರೈಕ್ನಲ್ಲಿ ಉಗ್ರರ ನೆಲೆಗಳೆಲ್ಲ ಉಡೀಸಾಗಿತ್ತಲ್ಲ, ಅದರಲ್ಲಿ ಸತ್ತವರಿಗೆ ಪರಿಹಾರ ಕೊಟ್ಟಿದ್ದಾರೆ. ಧ್ವಂಸಗೊಂಡ ನೆಲೆಗಳನ್ನು ಮರು ನಿರ್ಮಾಣ ಮಾಡೋದಕ್ಕೆ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಉಗ್ರರ ನೆಲೆಗಳಿಗೆ ಭೇಟಿ ಕೊಡ್ತಾರಂತೆ ಪಾಕ್ ಸಚಿವ. ಅವರೆಲ್ಲ ದೇಶ ರಕ್ಷಕರಲ್ವಾ, ಹಾಗಾಗಿ ಕೊಡಲೇಬೇಕು. ಲಷ್ಕರ್ ಉಗ್ರರ ನೆಲೆಗಳಿಗೆ ಪಾಕ್ ಸಚಿವ ಭೇಟಿ ಕೊಡ್ತಾರೆ. ಮತ್ತು ಆ ಬಿಲ್ಡಿಂಗ್ಸ್ ಎಲ್ಲ ನಾವು ನಿಮ್ಗೆ ತೋರಿಸಿದ್ವಲ್ಲ, ಮದ್ರಸಾ, ಮಸೀದಿ, ಅವರ ನೆಲೆಗಳು, ಅದೆಲ್ಲವನ್ನ ರೀಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಉಗ್ರ ಮೌಲಾನಾ ಮಸೂದ್ ಅಜರ್ ಮನೆ ಕಡೆ ಅವರು 14 ಜನ ಏನೋ ಸತ್ರಲ್ಲ, ಅವ್ರಿಗೆ 14 ಕೋಟಿ ಪರಿಹಾರವನ್ನು ಕೊಟ್ಟಿದ್ದಾರೆ. ಸೊ ಉಗ್ರರ ಪೋಷಣೆಗೆ ಹಾಗಾದರೆ IMF ಫಂಡ್ ಬಳಕೆ ಮಾಡ್ತಾ ಇದ್ದಾರಾ? ಸಾಲ ಕೊಡ್ತಾ ಇದ್ದಾರಲ್ಲ ಇವಾಗ. IMF ಫಂಡ್ ಬರ್ತಾ ಇದ್ದಂತೆ ಬಾಲ ಬಿಚ್ತಾ ಇದೆ ಪಾಕಿಸ್ತಾನ. ಅವ್ರು ಯಾವಾಗಲೂ ಅಷ್ಟೇ, ಅದು ಖಾಲಿ ಆಗೋ ತನಕ ಹಾಗೇನೆ. ಪಾಕ್ಗೆ ಹಣ ನೀಡಿದರೆ ಉಗ್ರರ ಪೋಷಣೆ ಅಂತ ಭಾರತ ಈ ಹಿಂದೆ IMFಗೆ ಎಚ್ಚರಿಸಿತ್ತು. ಆದರೆ ಭಾರತದ ಮನವಿಯನ್ನು ಧಿಕ್ಕರಿಸಿ ಫಂಡ್ ನೀಡಿದ್ದಾರೆ IMF ಅವರು, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅವರು. ಉಗ್ರರ ಪೋಷಣೆಗೆ IMF ಹಣ ಬಳಕೆ ಅಂದರೆ IMF ಅವರು ಸಾಲ ಕೊಡಬೇಕಾದ್ರೆ ಹಲವಾರು ರಿಸ್ಟ್ರಿಕ್ಷನ್ಸ್ಗಳನ್ನ ಹಾಕ್ತಾರೆ, ಕಂಡೀಷನ್ಸ್ಗಳನ್ನ ಹಾಕ್ತಾರೆ. ನಿಜ, ಒನ್ಸ್ ದುಡ್ಡು ಆ ದೇಶಕ್ಕೆ ಬಂದುಬಿಟ್ರೆ ಆಮೇಲೆ ಅವ್ರು ಏನು ಮಾಡ್ತಾರೋ ಯಾರಿಗೆ ಗೊತ್ತು. ಒಂದು ಸಣ್ಣ ಮನೆ ಕಟ್ಟಬೇಕಾದ್ರೆ ಸಾಲ ಕೊಡಬೇಕಾದ್ರೆ ಅವರು ಏಕಾಏಕಿ ಸಾಲ ನಿಮಗೆ ಅಷ್ಟು ಕೊಟ್ಬಿಡಲ್ಲ. ಬೇಸ್ಮೆಂಟ್ ಕಟ್ಟಿದ್ರಾ ಅವಾಗ ಒಂದು ಹಂತದಲ್ಲಿ ದುಡ್ಡು ಕೊಡೋದು, ಆಮೇಲೆ ಲಿಂಟ್ಲು ಲೆವೆಲ್ಗೆ ಬಂತಾ ಅವಾಗ ಒಂದಷ್ಟು ಫಂಡ್ ರಿಲೀಸ್ ಮಾಡೋದು, RCC ಆದಮೇಲೆ ಒಂದಷ್ಟು ಫಂಡ್ ರಿಲೀಸ್ ಮಾಡೋದು, ಹಿಂಗೆ ಮಾಡ್ತಾರೆ. ಬಟ್ IMF ಅವ್ರು ಕೊಟ್ಟಿದ್ದಾರಲ್ಲ, ಮಾನಿಟರ್ ಮಾಡ್ತಾ ಇದ್ದಾರಲ್ಲ. ಗಿರೀಶ್ ಸರ್, ಈಗ IMF ಅವ್ರದ್ದು ನಡೆನೇ ನನಗೆ ಬಹಳ ಕುತೂಹಲ ಕಾರಣ ಆಗ್ತಿರೋದು. ಬಿಕಾಸ್ ಇಸ್ಲಾಮಾಬಾದ್ಗೆ ಅವ್ರು ಹೋಗಿ ಒಂದು ರಿವ್ಯೂ ಮೀಟಿಂಗ್ ಆದ್ಮೇಲೆ ಇನ್ಸ್ಪೆಕ್ಷನ್ ಮಾಡಬೇಕಾಗಿತ್ತು, ನಿಜವಾಗ್ಲೂ ಏನು ಅವ್ರ ಬಂಡವಾಳ ಅಂತ. ಅದೇನು ಮಾಡದೆ ದುಡ್ಡು ರಿಲೀಸ್ ಮಾಡ್ತಾರೆ, ಹಾಗೆ ಅವ್ರಿಗೆ ಬೇಕಾಬಿಟ್ಟು ಸ್ವೇಚ್ಛಾಚಾರಕ್ಕೆ ಕಾರಣ ಆಗುತ್ತದು. IMF 24 ಸಲ ಲೋನ್ ಕೊಟ್ಟಿದೆ ಪಾಕಿಸ್ತಾನಿಗೆ, ಬೇಲ್ಔಟ್ ಮಾಡಿದೆ. ವಿಶ್ವದಲ್ಲೇ ಎಲ್ಲೂ ಅಷ್ಟೊಂದು ಯಾವ ದೇಶಕ್ಕೂ 24 ಬೇಲ್ಔಟ್ ಮಾಡಿಲ್ಲ. ಮೊನ್ನೆ ಮೇ 9ನೇ ತಾರೀಕು ಈ ಡ್ರೋನ್ಸ್ ಅಟ್ಯಾಕ್ ಆಗುತ್ತೆ, ಎಲ್ಲ ಆಗುತ್ತೆ, ಡ್ರೋನ್ಸ್ ಅಟ್ಯಾಕ್ ನಡೀತಾ ಇರುತ್ತೆ. ಅಂಥ ಪೀಕಲ್ಲೂ IMF ಅವ್ರು ಏನು ಮಾಡ್ತಾರೆ, $2.4 ಬಿಲಿಯನ್ ಸ್ಯಾಂಕ್ಷನ್ ಮಾಡ್ತಾರೆ. ಹತ್ರ 8,500 ಕೋಟಿ, 1 ಬಿಲಿಯನ್ 8,500 ಕೋಟಿ. ಸೊ 2 ಸಲ 2 ಕಂತು 2.4 ಬಿಲಿಯನ್ಸ್ ಟೋಟಲ್ ಇದೆ ರಿಲೀಸ್ ದ ಮನಿ. ಅವತ್ತಿನ ದಿವಸನೇ ನ್ಯಾಷನಲ್ ಕಾಂಗ್ರೆಸ್ ಕಮಿಷನ್ ಒಂದು ಮೀಟಿಂಗ್ ನಡೆಸ್ತಾರೆ ಪಾಕಿಸ್ತಾನದಲ್ಲಿ. ನ್ಯಾಷನಲ್ ಕಾಂಗ್ರೆಸ್ ಕಮಿಷನ್ ಇಸ್ ನಥಿಂಗ್ ಬಟ್ ವಿಚ್ ಕಂಟ್ರೋಲ್ಸ್ ದಿ ನ್ಯೂಕ್ಲಿಯರ್ ವೆಪನ್ಸ್. ಅದನ್ನ ಹೆಂಗ್ ಬಳಕೆ ಬಳಕೆ ಮಾಡಬಾರ್ದ ಅಂತ ಅದನ್ನ ಚರ್ಚೆ ಆಗುತ್ತೆ. IMF ಯಾಕೆ ದುಡ್ಡು ಕೊಡ್ತಾರೆ? World War II ನಂತರ ಯಾವುದೇ ದೇಶ ಎಕನಾಮಿಕಲಿ ಇನ್ಸ್ಟೇಬಲ್ ಇದ್ರೆ ಆ ಕಂಟ್ರಿಗೆ ಸ್ಟೆಬಿಲಿಟಿಗೋಸ್ಕರ IMF ಅವರು ದುಡ್ಡು ಕೊಡುವಂಥದ್ದು ಒಂದು ವಾಡಿಕೆ. ಇದರಲ್ಲಿ ಯಾವ ಬೇಸಿಸ್ ಮೇಲೆ ದುಡ್ಡು ಕೊಟ್ಟರು? ಅವತ್ತೇ ದುಡ್ಡು ತಗೊಂಡು ಅವತ್ತೇ ರಾತ್ರಿ ನ್ಯೂಕ್ಲಿಯರ್ಗೆ ಅಟ್ಯಾಕ್ ಮಾಡೋದು ಹೆಂಗೆ ಅಂತ ಮಾತಾಡ್ತಾರೆ. ಸೊ ದಿಸ್ ಇಸ್ ವೇರ್ ಅಮೆರಿಕನ್ಸ್ ಪ್ಲೇ ಬಿಗ್ ರೋಲ್. ನಾನು ಅದಕ್ಕೆ ಬಂದೆ, ಅಮೆರಿಕನ್ನರ ಪಾತ್ರ ಕರೆಕ್ಟ್. ಡಬಲ್ ಅಂದ್ರೆ 2 ತಲೆ ನಾಗರಾವ್. 2 ತಲೆ ನಾಗರಾವ್. ಸೊ ದೇ ಆರ್ ದ ಒಂದು ಸ್ಯಾಂಕ್ಷನ್ಡ್. ಅದನ್ನ ಕೇಳಿದ್ರೆ ಅದೊಂದು ಹೊಸ ಥಿಯರಿ ಕೊಡ್ತಾರೆ. ನಾವು ಅವ್ರ ಕತ್ತಿನ ಮೇಲೆ ಇದಿಟ್ವಿ, ಮಚ್ಚಿ ಥರ ಇಟ್ಬಿಟ್ಟು ದುಡ್ಡು ಕೊಡ್ತೀವಿ, ದುಡ್ಡು ಕೊಡಲ್ಲ, ಅದಕ್ಕೋಸ್ಕರ ನಾವು ಕೊಟ್ವಿ ದುಡ್ಡು ಅಂತ ಸುಳ್ಳು ಹೇಳ್ತಾರೆ. ನಾವು ಅದಕ್ಕೆ ಒಪ್ಕೊಂಡಿದ್ದಕ್ಕೇನೆ ಅವರು ಕದನ ವಿರಾಮ ಅಂತ ಇಲ್ಲ ಅಂದ್ರೆ ಒಪ್ತಿರ್ಲಿಲ್ಲ. ಅದೊಂದು ಚೇಂಜ್ ದಿ ಆಂಗಲ್ ಇಟ್ ಸೆಲ್ಫ್. ಬಟ್ ಈಗ ಹಾಗಾದ್ರೆ ಅಮೆರಿಕಾಗೆ ಇದರಿಂದ ಏನು ಲಾಭ ಸರ್? ಈಗ ಪಾಕಿಸ್ತಾನಕ್ಕೆ IMF ಇಂದ ದುಡ್ಡು ಕೊಡಿಸ್ಬಿಟ್ಟು ಅವ್ರು ಅದನ್ನ ಟೆರರ್ಸ್ಗಳಿಗೆ ಬಳಕೆ ಮಾಡಿಕೊಂಡು ಇಲ್ಲಿ ಭಾರತ ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನ ಸ್ಥಿತಿ ಇದ್ರೆ ಅಮೆರಿಕದವ್ರಿಗೆ ಏನು ಲಾಭ? ಹಾಗಾದ್ರೆ ಅಮೆರಿಕ ಲಾಭ ನುಕ್ಸಾನ್ ಇದರಲ್ಲಿ ಏನು ಕೇಳೋದಿಲ್ಲ, ದಾದಾಗಿರಿ ಅವ್ರದ್ದಾದ. ಓಕೆ, ಅವ್ರದ್ದು ಸಿಂಪಲ್ ಫಾರ್ಮಲ್ ಏನಪ್ಪ ಅಂದ್ರೆ ತುಮಾರ ಕುತ್ತ ಮೀರಾ ಕುತ್ತ ಟಾಮಿ, ಹಂಗೆ ಹಿಂಗೆ. ಸೊ ಈ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಟಾಮಿ. ಓಕೆ, ಈಗ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಯಾಕೆ ಕರಿತೀರಿ? ಇವತ್ತಿನಿಂದ ಏನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಮಿಲಿಟೆಂಟ್ ಫಂಡ್ ಅಂತ ಮಿಲಿಟೆಂಟ್ಗಳಿಗೆ ಖರ್ಚು ಮಾಡ್ತಾನೆ. ಇಂಡೈರೆಕ್ಟ್ಲಿ ಪಾಕಿಸ್ತಾನ ಕೊಟ್ಟದ ಅಲ್ಟಿಮೇಟ್ಲಿ ಅದು ಸೋರಿಕೆಯಾಗಿ ಅಲ್ಲಿಗೆ ಹೋಗೋದು. ಈಗ 14 ಕೋಟಿ ಕಾಂಪನ್ಸೇಷನ್ ಟು ಮೌಲಾನಾ ಮಸೂದ್ ಅಜರ್ ಫ್ಯಾಮಿಲಿಗೆ ಎಲ್ಲಿತ್ತು ಇವ್ರ ಹತ್ರ 14 ಕೋಟಿ? ಅದನ್ನ ರೀಬಿಲ್ಡ್ ಎಲ್ಲಿಂದ ಮಾಡ್ತಾರೆ ನೀವು? ಎಲ್ಲ ಟೆರರ್ ಕ್ಯಾಂಪ್ಸ್. ಸೊ ಇದೆಲ್ಲ ಇಂಡೈರೆಕ್ಟ್ಲಿ ಏನಂತಂದ್ರೆ ಈಗ ಅಮೇರಿಕದ ಸೋ ಶಾರ್ಪ್ ಏನಂತಂದ್ರೆ ಅವರು ಲಾಜಿಕ್ ಏನೇನೋ ಕೊಟ್ಕೊಂತ ಹೋಗ್ತಾರೆ.
ಒಂದು ವೇಳೆ ನಾವು ಇದು ಲೋನ್ ಕೊಟ್ಟಿದ್ದಿಲ್ಲ ಅಂದ್ರೆ. ಸರ್ ಒಂದೇ ನಿಮಿಷ, ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಮಾತಾಡೋಣ ಸರ್. ಕೋಂಬಿಂಗ್ ಅನ್ನೋದು ಅದರಲ್ಲೂ ಜಮ್ಮು ಕಾಶ್ಮೀರದಲ್ಲಿ ಹೋಗಬೇಕಾದ್ರೆ ಯಾವಾಗ ಎಲ್ಲಿ ಹೇಗೆ ಎದುರಾಗ್ಬಿಡ್ತಾರೋ ಟೆರರ್ಸು, ಏನು ಕತೆನೋ, ಆ ಆಪರೇಷನ್ಸ್ಗಳು ಹೇಗೆ ನಡೆಯುತ್ತೆ ಅಂತ ಸರ್ ಒಂಚೂರು ಅದ್ರ ಬಗ್ಗೆ ಹೇಳ್ಬೋದಾ? ಜನರಲಿ ಇದೆಲ್ಲ ಏನಂತಂದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರ, ಸೋಫಿಯಾನ್, ಪ್ಯಾಲ್ಗಾಮು ಇವೆಲ್ಲ ಏರಿಯಾ ಏನಿದೆಯಲ್ಲ ಮೌಂಟೇನ್ಸ್, ಜಂಗಲ್ಸ್ ಇಂದ ಮಿಕ್ಸ್ ಇದೆ. ಅಂದರೆ ಒಂದು ಟೆರರ್ ಆಕ್ಟಿವಿಟೀಸ್ಗೆ, ಗೊರಿಲ್ಲಾ ವಾರ್ಫೇರ್ಗೆ ಫಸ್ಟ್ ಕ್ಲಾಸ್ ಫರ್ಟೈಲ್ ಗ್ರೌಂಡ್ ಇದೆ, ಜಾಗ, ಫರ್ಟೈಲ್ ಗ್ರೌಂಡ್ ಅಂದೆ. ಅರಣ್ಯದಲ್ಲಿ ಮಾಯ ಆಗ್ಬಿಡ್ತಾರೆ ಉಗ್ರರು ಇಲ್ಲ, ಅದು ಏನಂತಂದ್ರೆ ನೀವು ಟೆಕ್ನಾಲಜಿಯಿಂದನೇ ಹಿಡಿಬೇಕು ಇವ್ರನ್ನ. ನ್ಯಾಚುರಲಿ ಕೆಮಫ್ಲಾಜ್ ಅವ್ರಿಗೆ ಇಷ್ಟು ಕವರ್ ಸಿಗ್ತದೆ. ಸೇಮ್ ಫಾರ್ ಇಂಡಿಯನ್ ಆರ್ಮಿ. ಏನಂತಂದ್ರೆ ಆ ಕೆಮಫ್ಲಾಜ್ ಕನ್ಸಿಲ್ಮೆಂಟ್ ಏನಂತಂದ್ರೆ ಫಸ್ಟ್ ಕ್ಲಾಸ್ ಆ ಟೆರೇನೇ ಕೊಡ್ತದೆ. ಸೊ ಯಾರಾದರೂ ಬಚ್ಚಿಟ್ಕೊಂಡು ಅಥವಾ ನೈಟ್ದಲ್ಲಿ ಮತ್ಲಬ್ ಯು ಮರ್ಜ್ ವಿತ್ ಅ ಪಾಪ್ಯುಲೇಷನ್, ನೈಟ್ ಯು ಗೋ ಟು ಯುವರ್ ಹೈಡ್ ಔಟ್, ಇದು ಏನಪ್ಪ ಟು ಅಂಡ್ ಫ್ರೂ ಇದು ನಡೆದಿರ್ತದೆ. ಯಾಕಂದ್ರೆ ಉಗ್ರರಿಗೆ ಯೂನಿಫಾರ್ಮ್ ಇಲ್ಲ, ಐಡೆಂಟಿಫಿಕೇಶನ್ ಇಲ್ಲ. ಎನಿಬಡಿ ಹೂ ಇಸ್ ವಾಕಿಂಗ್ ಆನ್ ದಿಸ್ ಥಿಂಗ್, ಈ ಕುಡ್ ಬಿ ಇನ್ನೋಸೆಂಟ್ ಆರ್ ಈ ಕುಡ್ ಬಿ ಟೆರರಿಸ್ಟ್. ಸೊ ಐಡೆಂಟಿಫಿಕೇಶನ್ LTT ನಾವು ಸಮಸ್ಯೆ ನೋಡಿದ್ದೀವಿ. ಉಗ್ರರಿಗೆ ಏನಪ್ಪ ಅಂದ್ರೆ ಹೂ ಇಸ್ ಅ ಟೆರರಿಸ್ಟ್ ಅಂತಕ್ಕಂಥ ಐಡೆಂಟಿಫಿಕೇಶನ್ ಇಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. ಈಗ ಮತ್ತೆ ಸೆಕ್ಯೂರಿಟಿ ಫೋರ್ಸಿಗೆ ಇನ್ನೊಂದು ಏನಪ್ಪ ಅಂದ್ರೆ ಸಮ್ ಅಮೌಂಟ್ ಆಫ್ ಪವರ್ಸ್ ಆರ್ ದೇರ್. ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ ಆ್ಯಕ್ಟ್ದಲ್ಲಿ ಸಮ್ ಸಾರ್ಟ್ ಆಫ್ ಪ್ರೊಟೆಕ್ಷನ್ ಇಸ್ ದೇರ್. ಬಟ್ ಎಟ್ ದ ಸೇಮ್ ಟೈಮ್ ಬೈ ಚಾನ್ಸ್ ಇಫ್ ಯು ಹಿಟ್ ಇನ್ನೋಸೆಂಟ್, ಅವ್ರು ಟೆರರಿಸ್ಟ್ ಅಂತ ಕನ್ಸಿಡರ್ ಮಾಡಿ, ನೀವು ಟೆರರಿಸ್ಟ್ ಅಂತ ಕನ್ಸಿಡರ್ ಯಾವಾಗ ಬರ್ತದೆ ನಿಮ್ಗೆ ಅಂತಂದ್ರೆ ಇಫ್ ಯು ರಿಟರ್ನ್ಸ್ ಫೈರ್. ಅದೇ ಅವ್ರ ಕೈಲಿ ವೆಪನ್ ಇರಬೇಕು, ಫೈರ್ ವಾಪಸ್ ಮಾಡಿ. ಇದರಲ್ಲಿ ಪ್ರತಿಯೊಂದು ಇಂಥ ಆಪರೇಷನ್ದಲ್ಲಿ ಫಸ್ಟ್ ಇಂಟೆಲಿಜೆನ್ಸ್ ಪ್ರೆಸೆಂಟೇಷನ್ ಇರ್ತದೆ, ಇನ್ಪುಟ್ಸ್ ಏನಿರ್ತದಲ್ಲ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದು ಇಂಥ ಒಂದು ಹೈಡ್ಔಟ್ ಇದೆ, ಇಂಥ ಹಟ್ ಇದೆ, ಅಲ್ಲಿ ಇಷ್ಟು ವೆಪನ್ಸ್ ಇದೆ, ಇಷ್ಟು 4 ಜನ ಇದೆ, ಇದು ಮೂವ್ಮೆಂಟ್ ಏನಪ್ಪ ಅಂತಾರೆ ಅವರು. ಇಟ್ ಇಸ್ ನಾಟ್ ದಟ್ ರಾತ್ರಿ ನೋಡಿದ್ರೆ ಮುಂಜಾನೆ ಹೋಗಿ ಧಾವ ಮಾಡಿದ್ರೆ ಅಂತ ದೇ ಹ್ಯಾವ್ ಟು ಕನ್ಫರ್ಮ್. ಒಂದು ವೇಳೆ ಇನ್ನೋಸೆಂಟ್ ಕಿಲ್ಲಿಂಗ್ ಆದ್ರೆ ಇಟ್ ವಿಲ್ ಬ್ಯಾಕ್ ಫೈರ್. ಇಟ್ ವಿಲ್ ಬ್ಯಾಕ್ ಫೈರ್. ಏನಂತಂದ್ರೆ ನೀವು ಯಾರೋ ಲೇಬರರ್ಸ್ನ ಹೊಡೆದು ಬಿಟ್ರಿ, ಯಾರೋ ಏನು ಇದನ್ನು ಹೊಡೆದು ಇದು ಬಿಟ್ರಿ ಅಂತಕೊಂಡು ಅವೆಲ್ಲ ಬ್ಲೇವ್ಸ್ ಬರ್ತಾವ. ಮತ್ತು ಹ್ಯೂಮನ್ ರೈಟ್ಸ್ ಇಸ್ ವೆರಿ ಆಕ್ಟಿವ್. UN ಹೆಡ್ ಕ್ವಾರ್ಟರ್ ಕೂಡ ಇದೆ ಅದಲ್ಲಿ. UN ಏನಪ್ಪ ಅಂದ್ರೆ ಪರ್ಸನಲ್ ಇದು ಶ್ರೀನಗರದಲ್ಲಿ. ಸೊ ಇದೆಲ್ಲ ಒಂದು ಇದೇನಂತಂದ್ರೆ ಸಿನ್ಸ್ ದೇ ಮರ್ಜ್ ವಿತ್ ಅ ಪಾಪ್ಯುಲೇಷನ್, ಸಿನ್ಸ್ ಟೆರೆನ್ ಇಸ್ ವೆರಿ ಫರ್ಟೈಲ್, ಇದು ಆಪರೇಷನ್ ಇಸ್ ವೆರಿ ವೆರಿ ಚಾಲೆಂಜಿಂಗ್. ವೆರಿ ಚಾಲೆಂಜಿಂಗ್. ಈ ಬುರ್ಹಾನ್ ವಾನಿ ಸತ್ತಾಗ ಸರ್ 2 ಲಕ್ಷ ಜನ ಸೇರಿದ್ರಂತೆ ಅಲ್ಲಿ. ಆಮೇಲೆ ಅವನಿಗೆ ಪಾಕಿಸ್ತಾನ್ ಫ್ಲಾಗ್ ಅನ್ನು ಸುತ್ತು ಬಿಟ್ಟು ಒಂದು ಗೌರವವನ್ನೆಲ್ಲ ಕೊಡೋ ಕೆಲಸವನ್ನು ಮಾಡಿದ್ರು. ಈ ತರ ಉಗ್ರರು ಸತ್ತಾಗ ಅಲ್ಲಿ ಕೆಲವರೆಲ್ಲ ಸಿಂಪತೈಸರ್ಸ್ ತುಂಬಾ ಜನ ಅದನ್ನ ದೊಡ್ಡ ನರೇಟಿವ್ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಸಾಥ್ ಕೊಡೋದು ಯಾರು ಕೇಳಿದ್ರೆ ವೆಸ್ಟರ್ನ್ ಮೀಡಿಯಾ, ವೆಸ್ಟ್ ಪ್ರೊಪೋಗೆಂಡಾ. ಹೇಗೆ ನೋಡ್ತೀರಾ ನೀವು ಇದನ್ನು? ವೆಸ್ಟರ್ನ್ ಮೀಡಿಯಾ ಯಾವಾಗಲೂ ಆ್ಯಂಟಿ ಇಂಡಿಯನ್ ಪ್ರೊಪಗ್ಯಾಂಡಾನೇ ಮಾಡ್ಕೊಂಡು ಬರ್ತಾ ಇದೆ. ರಫೇಲ್ ಹೊಡೆದ್ರು, ಇಂಡಿಯನ್ ಏರ್ಕ್ರಾಫ್ಟ್ಸ್ ಹೊಡೆದ್ರು, S-400 ಹೊಡೆದಾಕಿದ್ರು, ಇದನ್ನೇ ಹೇಳ್ಕೊಂಬರ್ತಾರೆ. ಇದು ಯಾರು ಯಾವ ಅಮೆರಿಕನ್ ಮೀಡಿಯಾಸು ಹ್ಯಾವ್ ನೆವರ್ ಸಪೋರ್ಟೆಡ್ ಅಸ್. ನೀವು ಬ್ಲೂಮ್ಬರ್ಗ್ ಇಂದ ತಗೊಂಡು, BBC ಇಂದ ತಗೊಂಡು, ವಾಷಿಂಗ್ಟನ್ ಪೋಸ್ಟ್ ಇಂದ ತಗೊಂಡು, ಈ ಆಲ್ ಜಜೀರಾ ಬಿಡಿ, ಅವರು ಪರವಾಗೇ ಇದ್ದಾರೆ. ಸೊ ಎನಿ ಮೀಡಿಯಾಸ್, ಇಂಟರ್ನ್ಯಾಷನಲಿ ಮೀಡಿಯಾಸ್, they are only focused on what damages India has caused. And never they have told that terrorists have invaded idu. Ellanu they are telling gunman, unknown gunman. Terrorist na ಪದವನ್ನೇ ಬಳಕೆ ಮಾಡಲ್ಲ, ಅವರು ಎಲ್ಲೂ ಬಳಕೆ ಮಾಡಿಲ್ಲ. One is they want to see that the weapons used by Indians are far inferior. We are also using S-400 and Rafale, it is inferior. They want to project that F-35 namdu is superior. It's the world's best aircraft. Where Houthis shoulder gun al vadad bisakudru, which they claim as the highest stealth aircraft in the world. But still ಒಂದೇನಂತಂದ್ರೆ ಕೆಲವರು ಬರೆದಿದ್ದಾರೆ, ನಾನು ಪೇಪರ್ನಲ್ಲಿ ನೋಡ್ತಾ ಇದ್ದೆ, ಈ ಯುದ್ಧ ವಿರಾಮದ ಸಕ್ಸಸ್ ಅಥವಾ ಯುದ್ಧ ವಿರಾಮದಲ್ಲಿ ಭಾರತ ಏನು ಸಾಧಿಸಬೇಕಾಗಿತ್ತು ಅದನ್ನು ಸಾಧಿಸ್ಕೊಂಡು ನಿಜವಾದ ವಿಜಯಿ ಯಾರು ಅಂತಂದರೆ ಭಾರತ ಅಂತ ಕೆಲವರು ಅದನ್ನು ವಿಶ್ಲೇಷಣೆ ಕೂಡ ಮಾಡಿದ್ದಾರೆ. ನಿಜವಾದ ಸ್ನೇಹಿತ ಸಂಕಷ್ಟದ ಸಂದರ್ಭದಲ್ಲಿ ಕೈ ಹಿಡಿತಾನೆ.
ಭಾರತ ಈ ಸಂದರ್ಭದಲ್ಲಿ ಈಗ ಈ ಆಪರೇಷನ್ ಸಿಂಧೂರ, ಪಹಲ್ಗಾಮ್ ಅಟ್ಯಾಕ್ ಇದೆಲ್ಲ ಆದಂತಹ ಸಂದರ್ಭದಲ್ಲಿ ನಾವು ನೋಡ್ತಾ ಇದೀವಲ್ಲ, ಬೇರೆ ಬೇರೆ ದೇಶದವರು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅಮೆರಿಕ ಹೇಗೆ ರಿಯಾಕ್ಟ್ ಮಾಡ್ತು, ರಷ್ಯಾ ಹೇಗೆ ರಿಯಾಕ್ಟ್ ಮಾಡ್ತು, ಚೀನಾ ಹೇಗೆ ರಿಯಾಕ್ಟ್ ಮಾಡ್ತು, ಇವ್ರ ನಿಜ ಬಣ್ಣ ಮುಖವಾಡ ಕಳಚಿ ಬೀಳ್ತಾ ಇದೆ. ಹಾಗಾದರೆ ಪ್ರಧಾನಿ ಮೋದಿ ಅವರು ಮೇಲಿಂದ ಮೇಲೆ ಬೇರೆ ಬೇರೆ ದೇಶಗಳಿಗೆ ಭೇಟಿ ಕೊಡೋದು, ಸ್ನೇಹ ಹಸ್ತ ಚಾಚೋದು ಇವೆಲ್ಲ ವೇಸ್ಟ್ ಆಗೋಯ್ತಾ ಅಂತ ನನಗೆ ಒಂದೊಂದು ಸರ್ತಿ ಅನ್ಸುತ್ತೆ. ವೇಸ್ಟ್ ಅಂತ ಹೇಳಕ್ ಬರಲ್ಲ, ಎಲ್ಲೋ ಒಂದ್ ಕಡೆ ಹೆಲ್ಪ್ ಆಗೇ ಆಗುತ್ತೆ. ಆ ಒಂದು ರಾಜತಾಂತ್ರಿಕ ಇದರಲ್ಲಿ ಅವ್ರು ಯಾರು ಹೆಲ್ಪ್ ಮಾಡಲ್ಲ ಅಂದ ತಕ್ಷಣ ನಾನು ಎಲ್ಲೂ ಹೋಗಲ್ಲ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ದೇ ಮೇ ಹೆಲ್ಪ್, ವಿ ಮೇ ಗೆಟ್ ಸಮ್ ಟೆಕ್ನಾಲಜಿ ಸಪೋರ್ಟು, ವಿ ಮೇ ಗೆಟ್ ಟೆಕ್ನಾಲಜಿ ಟ್ರಾನ್ಸ್ಫರು, ಆ ಥರ ಬೇಕಾದಷ್ಟು ಅನೇಕ ರಾಜತಾಂತ್ರಿಕ ಮಾರ್ಗಗಳು ಓಪನ್ ಆಗುತ್ತೆ, ಚಾನಲ್ಸ್ ಓಪನ್ ಆಗುತ್ತೆ. ಈ ಒಂದು ಇಶ್ಯೂಲಿ ಸಪೋರ್ಟ್ ಸಿಗದೆ ಇರ್ಬೋದು ಅಂದರೆ ಮಾತ್ರಕ್ಕೆ ಎಲ್ಲ ಇಶ್ಯೂಲು ಸಪೋರ್ಟ್ ಸಿಗಲ್ಲ ಅಂತಲ್ಲ. ದೇರ್ ಮೈಟ್ ಬಿ ಸಮ್ ಓಪನಿಂಗ್ಸ್, ಸಮ್ ಇನ್ವೆಸ್ಟ್ಮೆಂಟ್ಸ್ ಬರ್ಬೋದು, ಆ ದೇಶಗಳ ಇನ್ವೆಸ್ಟ್ಮೆಂಟ್ ಬರ್ಬೋದು. ಆ ದೇಶಗಳ ನೋಡಿ, ಟರ್ಕಿ ಅವ್ರದ್ದೇ ಹತ್ತತ್ರ 150 ಕಂಪ್ನಿ ಇದ್ದಾವೆ ಅಲ್ಲ, ಭಾರತದಲ್ಲಿ ಸಹಿತ ಭಾರತದವರು ಸುಮಾರು ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದಾರೆ ಟರ್ಕಿಲಿ. ಸೊ ಆ ಥರ ತುಂಬ ರಾಜತಾಂತ್ರಿಕ ಮಾರ್ಗಗಳಿರ್ತವೆ. ಒಂದಾಗಲಿಲ್ಲ ಅನ್ನೋ ಮಾತ್ರಕ್ಕೆ ಎಲ್ಲದರಲ್ಲೂ ಅವ್ರು ಸಪೋರ್ಟ್ ಮಾಡಲ್ಲ ಅಂತ ಅಲ್ಲ. ದೇರ್ ಮೈಟ್ ಬಿ ಸೋ ಮಚ್, ಬಿಕಾಸ್ ವಿ ಆಸ್ ಎ ಕಂಟ್ರಿ ವಿ ನೀಡ್ ಸಪೋರ್ಟ್ ಆಫ್ ಎಂಟೈರ್ ವರ್ಲ್ಡ್. ನಾವು ಒಬ್ಬರೇ ಸಪ್ರೇಟ್ ಆಗಿರ್ತೀವಿ, ನಾವು ಯಾರ ಜೊತೆನೂ ಸೇರಲ್ಲ, ನಾವು ಯಾರ ಜೊತೆನೂ ಮಾತಾಡಲ್ಲ. ನೀನು ಅಲ್ಲಿ ಹೆಲ್ಪ್ ಮಾಡಲಿಲ್ಲ, ನಾನು ಹೆಲ್ಪ್ ಮಾಡಲಿಲ್ಲ, ಕೆಲವು ಹೆಲ್ಪ್ ಆಗುತ್ತೆ, ಕೆಲವು ಹೆಲ್ಪ್ ಆಗಲ್ಲ, ಕೆಲವು ಕಡೆ ಆ ಹೆಲ್ಪಿಂಗ್ ಚೇಂಜ್ ಆಗುತ್ತೆ. ರಷ್ಯಾ ಹೆಲ್ಪ್ ಮಾಡಿತು, ಈಗ ಮಾಡಲಿಲ್ಲ. ಅಮೆರಿಕ ಆಗ ಭಾಳ ನೆಗೆಟಿವ್ ಇತ್ತು, ಈಗ ಪಾಸಿಟಿವ್ ಆಯಿತು. ಇದೆಲ್ಲ ನಡೀತಾ ಇರುತ್ತೆ. ಫೈನಲ್ ಕಮೆಂಟ್ ಸರ್, ಈಗ ಸದ್ಯಕ್ಕೆ ಭಾರತಕ್ಕೆ ಹೆಂಗಾಗಿದೆ ಅಂತ ಹೇಳಿದ್ರೆ ಯಾವ ದೇಶಗಳನ್ನು ನಂಬೋ ಸ್ಥಿತಿಯಲ್ಲಿಲ್ಲ. ಹಾಗಂತ ರಾಜತಾಂತ್ರಿಕವಾಗಿ ಯಾವತ್ತೂ ಮಾತುಕತೆ ಮುಂದುವರಿಲೇಬೇಕು. ಬಟ್ ಪ್ರಿಕಾಷನರಿ ಮೆಷರ್ಸ್ ತುಂಬಾ ಇಂಪಾರ್ಟೆಂಟು. ಅಂದ್ರೆ ವಿ ಹ್ಯಾವ್ ಲರ್ನ್ಡ್ ಎ ಲೆಸನ್. ಹೂ ಇಸ್ ಯುವರ್ ಫೇರ್ ವೆದರ್ ಫ್ರೆಂಡ್ ಅಂಡ್ ಹೂ ಇಸ್ ಯುವರ್ ಆಲ್ ವೆದರ್ ಫ್ರೆಂಡ್. ಈಗ ಐ ವಿಲ್ ಕಮ್ ಟು ದಿಸ್ ಪಾಯಿಂಟ್ ವೇರ್ ಪ್ರೈಮ್ ಮಿನಿಸ್ಟರ್ ನಿನ್ನೆ ಆದಂಪುರ್ ಏರ್ ಬೇಸ್ಗೆ ಹೋಗಿದ್ದರು. ಇವತ್ತು ರಾಜನಾಥ್ ಸಿಂಗ್ ಡಿಫೆನ್ಸ್ ಮಿನಿಸ್ಟರ್ ಪುಂಚ್ಗೆ ಹೋಗಿದ್ದರು. ವೆಸ್ಟರ್ನ್ ಮೀಡಿಯಾದ ಪ್ರಕಾರ ಆದಂಪುರ್ ಏರ್ ಬೇಸ್ ಡಿಸ್ಟ್ರಾಯ್ಡ್ ಅಂತ ತೋರಿಸಿದ್ರು. ಹೌದು, ಪುಂಚ್ ಏನಪ್ಪ ಅಂದ್ರೆ ಬ್ರಿಗೇಡ್ ಹೆಡ್ ಕ್ವಾರ್ಟರ್ ಇಸ್ ಅಟ್ಯಾಕ್ಟ್ ಅಂತ ತೋರಿಸಿದ್ರು. ಅದನ್ನ ನೆಗೆಟ್ ಮಾಡಕ್ಕೆ ಈ ವಿಸಿಟ್ಸ್ ಸಿಗ್ನಿಫಿಕೆಂಟ್ ಬರ್ಸ್ಟ್ ಮಾಡೋದಕ್ಕೆ ಆ ಥಿಯರಿ. ರೈಟ್ ನಾಯಕ್ ಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಲ್ಲಿ ತನಕ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ. ಗಿರೀಶ್ ಸರ್, ಒಟ್ಟಾರೆ ಸಂಕಷ್ಟದ ಸಂದರ್ಭದಲ್ಲೇ ನಿಜವಾದ ಸ್ನೇಹಿತ ಯಾವ ಕೈ ಹಿಡಿತಾರೆ ಅಂತಕ್ಕಂಥದ್ದು ಒಂದು ಪಾಠವನ್ನು ಕಲ್ತಿದ್ದೀವಿ. ಆ ಪಾಠವನ್ನು ಕಲಿತ ನಂತರ ನಮ್ಮ ರಿಯಾಕ್ಷನ್ಸ್ ಬೇರೆ ರಾಷ್ಟ್ರಗಳು ಸಂಕಷ್ಟದಲ್ಲಿದ್ದಾಗ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಅದನ್ನು ಕೂಡ ನಾವು ತೋರಿಸ್ಬೇಕಾಗುತ್ತಲ್ಲ, ಅದಕ್ಕೂ ಒಂದು ಟೈಮ್ ಬರುತ್ತೆ ಅಂತ ಅನಿಸುತ್ತೆ.